ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಸೌಜನ್ಯ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ಈಗಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಏನಾಗ್ತಿದೆ ಅಂದರೆ ಈ ಸೌಜನ್ಯ ಅನ್ನುವಂತಹ ಪ್ರಕರಣ, ಆ ಹೆಣ್ಣು ಮಗುವಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ನ್ಯಾಯ ಯಾವಾಗ ಸಿಗೋದು, ನ್ಯಾಯ ಸಿಗುತ್ತಾ ಇಲ್ವಾ ಅನ್ನಂತಹ ಪ್ರಶ್ನೆಗಳು. ಅದರ ನಡುವೆ ಇನ್ನೊಂದು ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರುವಂತಹದ್ದು, ಈಗ ಮರು ತನಿಖೆಗೆ ಒತ್ತಾಯಿಸ್ತಾ ಇದ್ದೀರಲ್ಲ, ಮರು ತನಿಖೆಯಿಂದ ಏನು ಸಿಗುತ್ತೆ? ಆಗ 12-13 ವರ್ಷಗಳೇ ಕಳೆದು ಹೋಗಿರುವಂತಹ ಪ್ರಕರಣದಲ್ಲಿ ಯಾವ ಸಾಕ್ಷಿಗಳು ಉಳ್ಕೊಂಡಿರೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಏನು ಎವಿಡೆನ್ಸಸ್ ಬೇಕಾಗುತ್ತೆ, ಸಾಕ್ಷಿಗಳು ಬೇಕಾಗುತ್ತೆ, ಸಾಂದರ್ಭಿಕ ಸಾಕ್ಷಿಗಳೇನು ಬೇಕಾಗತ್ತೆ, ಅವು ಎಲ್ಲವೂ ಸಹ ಆ ಕ್ಷಣಕ್ಕೆ ಅಥವಾ 1 ದಿನ 2 ದಿನದ ಒಳಗೆ ಅವುಗಳನ್ನು ಲ್ಯಾಬ್ಗೆ ಕಳಿಸೋದು, ಫಾರೆನ್ಸಿಕ್ಗೆ ಕಳಿಸೋದು, ಇನ್ನೇನೋ ಪೋಸ್ಟ್ ಮಾರ್ಟಮ್ಮು, ಆ ಎಲ್ಲವನ್ನು ಸಮಗ್ರವಾಗಿ ತುಂಬ ನೀಟಾಗಿ ಮಾಡಿದ್ದಿದ್ರೆ ಆವತ್ತೇ ಏನು ಅನ್ನೋದು ಇತ್ಯರ್ಥ ಆಗ್ತಿತ್ತು. ಅಪರಾಧಿಯನ್ನು ಹಿಡ್ಕೊಳ್ಳೋದು ಸುಲಭ ಆಗ್ತಿತ್ತು. ಸಂತೋಷ್ ರಾವ್ ಅಂತ ಒಬ್ಬನನ್ನು ಹಿಡ್ಕೊಂಡು ಹೋದರು. ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತದೆ. ಆತ ಏನೂ ತಪ್ಪು ಮಾಡಿಲ್ಲ ಅಂತ ಬಿಡುಗಡೆ ಆದ. ಆದರೆ ಅದಕ್ಕೆ 11 ವರ್ಷಗಳು ಅವನ ಜೀವನ ಹಾಳಾಗೋಯ್ತು. ಒಂದಷ್ಟು ವರ್ಷ ಜೈಲಲ್ಲಿ ಕಳಿಬೇಕಾಯಿತು. ಆದರೆ ಅವನು ಈಗ ಅಪರಾಧಿ ಅಲ್ಲ, ಈ ಪ್ರಕರಣದಲ್ಲಿ ಅವನು ಅಪರಾಧಿ ಅಲ್ಲ ಅಂತ ಕೋರ್ಟ್ ಹೇಳಿದೆ. ಹಾಗಾದರೆ ನಿಜವಾಗ್ಲೂ ಅಪರಾಧ ಮಾಡಿದವ್ರನ್ನ ಹಿಡಿಲೇಬೇಕು ಈಗ ಅಂತ ಮರು ತನಿಖೆಗೆ ಆದೇಶ ಕೊಡಿ ಅಂತ ಹೋರಾಟಗಳು ನಡೀತಾ ಇದೆ, ಕೂಗುಗಳು ಎದ್ದೇಳ್ತಿದೆ. ಅದರ ಜೊತೆಗೆ ನಾನು ಹೇಳ್ದಂಗೆ ಈಗ ಮರು ತನಿಖೆ ನಡೆದರೆ ಈ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತಾ, ಅಪರಾಧಿ ಯಾರು ಅಂತ ಗೊತ್ತಾಗುತ್ತಾ ಅನ್ನೋದಾದರೆ, ನನಗೆ ತಿಳಿದ ಮಟ್ಟಿಗೆ ನನ್ನ ಜ್ಞಾನದ ಪರಿಧಿಯಲ್ಲಿ ನೋಡೋದಾದರೆ ಸಾಧ್ಯ ಇಲ್ಲ. ಯಾವಾಗಲೂ ನಡೆದು ಹೋಯಿತು. ಆಗಲೇ ವೀರ್ಯಾಣುಗಳು, ಆ ಬಟ್ಟೆ, ಆ ಏನು ಫಾರೆನ್ಸಿಕ್ ಬೇಕಾದಂತಹ ಎಲ್ಲ ಸಾಕ್ಷಿಗಳು ಆಗ ಸಿಕ್ಕಿದ್ರೆ ಮಾತ್ರ, ಅಥವಾ ಸಿಕ್ಕಿದ್ದನ್ನು ಸದುಪಯೋಗ ಮಾಡಿಕೊಂಡು ಅವುಗಳನ್ನು ಎಲ್ಲಿಗೆ ಕಳಿಸ್ಬೇಕು, ಯಾವ ಲ್ಯಾಬಿಗೆ ಕಳಿಸ್ಬೇಕು, ಏನು ಟೆಸ್ಟ್ ಆಗಬೇಕು ಅದೆಲ್ಲವನ್ನು ಸಹ ಆಗಲೇ ಮಾಡಿದರೆ ಸಾಧ್ಯ ಆಗ್ತಿತ್ತು. ಈಗ ಅದು ಯಾವುದೂ ಸಹ ಸಿಗೋದಿಲ್ಲ. ಅದು ಯಾವುದನ್ನು ಕೂಡ ಏನು ಪರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸೌಜನ್ಯ ಪ್ರಕರಣದಲ್ಲಿ ನಾವು ಸೌಜನ್ಯ ಅತ್ಯಾಚಾರ ಕೊಲೆಗೆ ನ್ಯಾಯ ಪಡಿತೀವಿ ಅಂದರೆ ತುಂಬ ಬ್ಲೀಕ್. ಎಷ್ಟು ಬ್ಲೀಕ್ ಅಂದರೆ, ಯಾರೋ ಒಬ್ಬರು ಎದುರಿಗೆ ಬಂದು ನಾನೇ ಮಾಡಿದ್ದು ಆ ಒಂದು ಹೀನ ಕೃತ್ಯವನ್ನು ಅಂತ ಒಪ್ಪಿಕೊಂಡರೆ ಸಾಧ್ಯತೆ ಇದೆಯೇನೋ ಹೊರತು, ಅದು ಬಿಟ್ಟರೆ ಬೇರೆ ಯಾವುದೇ ಮಾರ್ಗದಲ್ಲಿಯೂ ಸಹ ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಳೋದು ಒಂದು ರೀತಿ ಏನೋ ದೊಡ್ಡ ಮಿರಾಕಲನ್ನು, ಪವಾಡವನ್ನು ನಿರೀಕ್ಷೆ ಮಾಡದಂತೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾದರೆ ಯಾಕೆ ಮರು ತನಿಖೆ ಆಗಬೇಕಾ ಅಂತ ಕೇಳಿದ್ರೆ, ಎಸ್, ಮರು ತನಿಖೆ ಆಗಬೇಕು ಅಂತ ಹೇಳ್ತೀನಿ. ಆದರೆ ಸೌಜನ್ಯ ಅತ್ಯಾಚಾರ ಮಾಡಿದ್ಯಾರು, ಕೊಲೆ ಯಾರು ಮಾಡಿದ್ದು ಅನ್ನೋದಕ್ಕಿಂತಲೂ ಸಹ ಆ ಕೊಲೆಗಡಕರನ್ನು, ಆ ರೇಪಿಸ್ಟ್ಗಳನ್ನು ಬಚಾವ್ ಮಾಡಿದ್ಯಾರು ಅನ್ನೋದಾದರೂ ಹೊರಗೆ ಬರಲಿ ಅಂತ. ಯಾರು ಏನು ಮಾಡಿದ್ರು ಅವತ್ತು, ಯಾರ ಫೋನಿಂದ ಯಾರಿಗೆ ಫೋನುಗಳು ಹೋಗಿರಬಹುದು, ಯಾರ ಒತ್ತಡಗಳು ಪೊಲೀಸರ ಮೇಲೆ ಬಿದ್ದಿರಬಹುದು, ಯಾರ ಒತ್ತಡ ತನಿಖಾಧಿ ಮೇಲೆ ಬಿದ್ದಿರಬಹುದು. ಯಾಕೆಂದರೆ ಕೆಲವು ವಿಚಾರಗಳು ಹೊರಗೆ ಬಂದಿರುವಂಥದ್ದು, ವೀರ್ಯಾಣುಗಳ ಸ್ಯಾಂಪಲ್ ಸಿಕ್ತು, ಅವುಗಳನ್ನು ಲ್ಯಾಬ್ಗೆ ಕಳಿಸಿ ಅಂತ ಪೊಲೀಸ್ಗೆ ಕೊಟ್ಟರೆ 72 hours ಒಳಗೆ ಕಳಿಸಿ ಅಂದರೆ 1 ವಾರ 10-12 ದಿನ ಆದರೂ ಕಳಿಸಿರಲಿಲ್ಲ. ಹಾಗಾದರೆ ಅದು ನಿಜವಾಗ್ಲೂ ಆ ರೀತಿ ನಡೆದಿದ್ದರೆ ಯಾಕೆ ಪೊಲೀಸರು ಆ ರೀತಿ ಮಾಡಿದ್ರು? ಅವರಿಗೆ ಆ ರೀತಿ ಮಾಡು ಅಂತ ಒತ್ತಡ ಹೇರಿದವ್ರು ಯಾರು ಅಥವಾ ಹೇಳಿದವ್ರು ಯಾರು? ಅದು ಮಾತ್ರ ಅಲ್ಲ, ಯಾರ ಮೇಲೆ ಅನುಮಾನ ಇದೆಯೋ ಅವರು ತೋರಿಸ್ತಾ ಇರುವಂತಹ ದಾಖಲೆಗಳು, ನಾನು ಅಲ್ಲಿರಲಿಲ್ಲ ಇಲ್ಲಿರಲಿಲ್ಲ ಅನ್ನುವಂಥವ್ರ ಪರಿಶೀಲನೆ, ಆ ದಾಖಲೆಗಳು ನಿಜಾನಾ, ಅವರ ವಾದ ನಿಜಾನಾ, ಅವರು ಹೇಳ್ತಾ ಇರೋದು ನಿಜಾನಾ ಅನ್ನೋದ್ರ ಬಗ್ಗೆ ನಿಖರವಾದಂತಹ ಒಂದು ತನಿಖೆ ಆಗಬೇಕು. ನಾನು ಹೇಳ್ದಂಗೆ ಆ ಸಂದರ್ಭದಲ್ಲಿ, ಆವತ್ತು, ಆ ರಾತ್ರಿ, ಆ ಮಾರನೇ ದಿನ, 2-3 ದಿನಗಳ ಅವಧಿಯಲ್ಲಿ ಆ ಸುತ್ತಮುತ್ತಲ ಟವರ್ಗಳಿಂದ ಯಾರ ಮೊಬೈಲ್ ಫೋನ್ಗೆ ಎಲ್ಲಿ ಹೋಗಿದೆ, CCTVಗಳಲ್ಲಿ ಏನಾದರೂ ಸಿಗುತ್ತಾ, ಈ ರೀತಿಯಾದಂತಹ ಎಲ್ಲವನ್ನೂ ಸಹ ಮತ್ತೊಮ್ಮೆ ಪರಿಶೀಲನೆ ಮಾಡೋದ್ರಿಂದ ಸೌಜನ್ಯಗೆ ಮಾಡಿದಂತಹ ದ್ರೋಹ ಯಾರು ಮಾಡಿದ್ರೋ, ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅವರು ಸಿಗದೆ ಹೋದರೂ ಸಹ ಅವರು ಸಿಗದ ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಾರಲ್ಲ ಯಾರೋ ಒಂದಷ್ಟು ಜನ, ಅವರಾದರೂ ಸಿಗಬಹುದಾ ಅಂತ. ಯಾಕೆಂದರೆ ಸಾಕಷ್ಟು ಆರೋಪಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅಂತವರು, ಗಿರೀಶ್ ಮಟ್ಟಣ್ಣವರು ಮತ್ತು ಸೌಜನ್ಯ ಅವರ ತಾಯಿ
ಕುಸುಮಾವತಿಯವರು ಸಹ ಮಾಡ್ತಿದ್ದಾರೆ. ಆ ಎಲ್ಲವನ್ನು ಒಟ್ಟಾರೆ ಸೇರಿಸ್ಕೊಂಡು ಆ ಕೃತ್ಯ ಎಸಗಿದವರಿಗೆ ಅನುಕೂಲಕರವಾಗಿ ಯಾರಾದರೂ ನಡ್ಕೊಂಡಿದ್ರೆ ಅವರಿಗಾದರೂ ಶಿಕ್ಷೆ ಆಗಲಿ, ಅದು ಪೊಲೀಸೇ ಆಗಿರಲಿ, ಇನ್ಯಾವುದೋ ದೊಡ್ಡ ಮನುಷ್ಯರೇ ಆಗಿರಲಿ, ರಾಜಕಾರಣಿಗಳಾಗಿರಲಿ, ಯಾರೇ ಆಗಿರಲಿ, ಅವರಿಗೆ ಶಿಕ್ಷೆ ಆಗೋದಕ್ಕೆ ಸಾಧ್ಯತೆ ಇದೆ. ಅದರಿಂದ ಮರುತನಿಖೆಗೆ ಒತ್ತಾಯಿಸಬೇಕು ಅಂತ ಎಲ್ಲರೂ ಹೇಳ್ತಿರುವಂಥದ್ದು. ಇದನ್ನು ಅರ್ಥ ಮಾಡಿಕೊಂಡು ಈಗಲಾದರೂ ಸಹ ಸರ್ಕಾರ ಮರುತನಿಖೆಯನ್ನು ಗಂಭೀರವಾಗಿ ಸ್ವಚ್ಛ ಮನಸ್ಸಿನಿಂದ ಯಾರ ಒತ್ತಡಕ್ಕೂ ಒಳಗಾಗದೆ ಮಾಡೋದಾದರೆ ಖಂಡಿತವಾಗಲೂ ಆ ಪ್ರಕರಣವನ್ನು ಒಂದು ರೀತಿ ಹಳ್ಳ ಹಿಡಿಸಿದಂಥವ್ರು ಯಾರು, ಆ ಕಳ್ಳ ಯಾರು, ಆ ಕಳ್ಳರು ಯಾರು ಅನ್ನೋದು ನಮಗೆ ಗೊತ್ತಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹಾಗಾಗಿ ಮರುತನಿಖೆಗೆ ಒತ್ತಾಯಿಸಬೇಕಾಗಿರುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಖಂಡಿತವಾಗಲೂ ಮರುತನಿಖೆ ಆಗಲಿ, ಅದು ಸಹ ದೊಡ್ಡ ಮಟ್ಟದಲ್ಲಿ ಯಾರಾದರೂ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲೋ ಅಥವಾ ಅವರ ನಿಗಾದಲ್ಲೋ ಆ ತನಿಖೆ ಆದರೆ ಇನ್ನೂ ಒಳ್ಳೆಯದು. ಈ ಹಿಂದೆ ಆದಂತಹ ತಪ್ಪುಗಳು ಅಥವಾ ಯಾರೋ ಒತ್ತಡಕ್ಕೆ ಯಾರೋ ಏನೋ ಮಾಡಿದ್ರು ಅನ್ನುವಂತಹ ಆರೋಪಗಳು ಯಾವುದೂ ಬರದೆ ಕ್ಲಿಯರ್ ಕಟ್ ಆಗೋಗಲಿ. ಒನ್ಸ್ ಆ್ಯಂಡ್ ಫಾರ್ ಆಲ್ ಸೌಜನ್ಯ ಕೇಸ್, ಆ ಪ್ರಕರಣದಲ್ಲಿ ರೇಪಿಸ್ಟು ಕೊಲೆಗಡುಕರು ಯಾರೋ ಅದನ್ನು ಪತ್ತೆ ಹಚ್ಚೋದಕ್ಕೆ ನಮಗೆ ಸಾಕ್ಷಿಗಳು ಸಾಕಾಗಲಿಲ್ಲ ಅಂತ ಹೇಳೋದಾದರೂ ಸರಿಯೇ, ಆದರೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದಕ್ಕೆ ಇಂಥವ್ರ ಹೊಣೆ, ಇವರಿಗೆ ಇಂತಹ ಶಿಕ್ಷೆಯನ್ನು ಕೊಡಿಸಬಹುದು ಅಥವಾ ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸ್ತೀವಿ, ಕೋರ್ಟಿನ ಮೂಲಕ ಅವರಿಗೆ ಇಂತಹ ಶಿಕ್ಷೆ ಆಗಿದೆ ಅನ್ನುವ ಸಮಾಧಾನ ಆದರೂ ಅಟ್ಲೀಸ್ಟ್ ಸೌಜನ್ಯ ಕುಟುಂಬಕ್ಕಾದರೂ ಸಿಗುತ್ತೆ. ತಂದೆ ಅಂತೂ ಅವರಿಗೆ ನ್ಯಾಯ ಪಾಪ ಸಿಗಲೇ ಇಲ್ಲ. ತಾಯಿ ಅಟ್ಲೀಸ್ಟ್ ಅವರ ಜೀವಿತ ಅವಧಿಯಲ್ಲಿ ಒಂದಷ್ಟು ನಿಟ್ಟುಸಿರು ಬಿಡುವಂತಹ ನೆಮ್ಮದಿ ಪಡ್ಕೊಳ್ಳುವಂತಹ ದಿನ ಬರಲಿ ಅಂತ ಮರುತನಿಖೆಗೆ ನಾವು ಒತ್ತಾಯಿಸಬೇಕಾಗಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.